ಶಿವನಂಜಯ್ಯ ಬಾಳೆಕಾಯಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳಿ ಸರ್. ಸರ್, ನಾನು ಹೆಸರೇ ಶಿವನಂಜಯ್ಯ ಬಾಳೆಕಾಯಿ ಅಂತ. ನನ್ನ ಊರು ಜಯಚಾಮರಾಜಪುರ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾನು ಮೂಲತಃ ಒಬ್ಬ ಪ್ರೊಫೆಸರು, ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದೇನೆ. ಈಗ ಅಲ್ಲೇ ಹಳ್ಳಿನಲ್ಲೇ ಇದ್ದೇನೆ ವಾಸ. ನಂದು ಪ್ರವೃತ್ತಿ ಕೃಷಿ ಒಂದು ಅರ್ಥದಲ್ಲಿ ನನ್ನ ಚಿಂತನೆ, ಅದು ನನ್ನ ಬದುಕು. ಅದರಲ್ಲಿಯೂ ಪರಿಸರ ಪೂರಕವಾದ ಕೃಷಿ. ನನಗೆ ಭಾಳ ಖುಷಿಯಾಗೋ ವಿಚಾರ ಯಾವುದು ಅಂತಂದರೆ, ನಾನೊಬ್ಬ ಫುಕುವೋಕನ ಶಿಷ್ಯ ಅಂತೇಳಿ ಹೇಳ್ಕೊಳ್ಳೋದು. ಅದು ಭಾಳ ಸಂತೋಷದ ವಿಚಾರ ನನಗೆ. ಅದು ಈಗ 45 ವರ್ಷಗಳಿಂದ ನಾನು ಫುಕುವೋಕ ಮಾದರಿ, ಅಂದರೆ ಅದೇ ವ್ಯವಸ್ಥೆ ಅಲ್ಲ, ಅದನ್ನು ಮಾಡಿಫೈ ಮಾಡಿಕೊಂಡು ಸಹಜ ಕೃಷಿಯನ್ನು ಮಾಡ್ತಿದ್ದೇನೆ. ಈಗಾಗಲೇ ನನ್ನ ಕೃಷಿಗೆ 45 ವರ್ಷಗಳು ಸಂದಿವೆ. ನಂದು ಕೃಷಿಯ ಭಾಳ ಮುಖ್ಯವಾದ ವಿಷಯ ಅಂದರೆ, ನಾವೆಲ್ಲ ರೈತರು ಭಾಳ ಮುಖ್ಯವಾಗಿ ಕೃಷಿ ಮಾಡೋದಕ್ಕೆ ಭಾಳ ತಿಣುಕಾಡಿ ಕೃಷಿಯನ್ನು ಮಾಡ್ತಿದ್ದೇವೆ. ತುಂಬ ಶ್ರಮವನ್ನು ವಹಿಸ್ತೇವೆ. ಅದಕ್ಕಾಗಿ ಭಾರಿ ಹಣವನ್ನು ಹೂಡ್ತೇವೆ. ಹೀಗೆ ತುಂಬ ಕಷ್ಟ ಬಿದ್ದು ಕೃಷಿಯನ್ನು ನಾವೆಲ್ಲ ಮಾಡ್ತಿದ್ದೇವೆ. ಒಂದು ಕೃಷಿ ಹೊರೆ. ಈಗ ನಿಜವಾಗಿ ಇನ್ನೊಂದು ಅರ್ಥದಲ್ಲಿ ಅದೊಂದು ಹೊರೆಯಾದ ಕೆಲಸ. ಹಾಗಾಗಿ ಫುಕುವೋಕರ ಚಿಂತನೆ ಏನು ಅಂತ ಹೇಳಿದ್ರೆ, ಕೃಷಿಯನ್ನು ಸರಳವಾಗಿ ಆಟ ಆಡಿಕೊಂಡು ಸಂತೋಷದಿಂದ ಮಾಡೋದಕ್ಕೆ ಸಾಧ್ಯ ಇದೆಯೇ ಅನ್ನೋದು ಅವರ ಪ್ರಯೋಗದ ಮುಖ್ಯ ಉದ್ದೇಶ. ಅದು ಈ ಸಹಜ ಕೃಷಿನಲ್ಲಿ ಖಂಡಿತ ಇದೆ. ಆಟ ಆಡ್ಕೊಳ್ತಾ ನಿಸರ್ಗದ ಸಂಪನ್ಮೂಲಗಳೇನಿವೆ, ಅದು ಬೆಳಕು, ಮಣ್ಣು, ನೀರು, ಇವುಗಳನ್ನು ಪರಿಪೂರ್ಣವಾಗಿ ದುಡಿಸ್ಕೊಳ್ಳೋವಂಥ ಕೃಷಿ ಅದು. ಯಾಕಂದರೆ ಇದನ್ನು ದುಡಿಸ್ಕೊಳ್ಳೋದಕ್ಕೆ ಆಮೇಲೆ ಭಾಳ ಮುಖ್ಯವಾದ ಅದರದ್ದೊಂದು ವಿಚಾರ ಅಂತ ಹೇಳಿದ್ರೆ, ಒಂದು ತುಂಡು ಭೂಮಿಯಲ್ಲಿ ಒಂದು ಸುಂದರವಾದ ಬದುಕನ್ನು, ಕನಸನ್ನು ಒಬ್ಬ ರೈತ ಕಟ್ಕೊಳ್ಳೋದಕ್ಕೆ ಆಗತ್ತೆ ಅನ್ನೋದನ್ನು ತೋರಿಸಿದಂಥವರು ಅಮಾನಿಯರು. ನಾನು ಅಂಥ ಒಂದು ಕೃಷಿಯನ್ನು ಮಾಡಿದ್ದೇನೆ. ಮತ್ತು ಇವತ್ತು ಇಡೀ ಪರಿಸರ ನಾಶ ಆಗಿದೆ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಇದೆ. ಇವುಗಳಿಗೆಲ್ಲ ಉದಾಹರಣೆಗಳನ್ನು, ಇವುಗಳಿಗೆಲ್ಲ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಬೋದೇ, ಇವುಗಳನ್ನು ಎದುರಿಸುವ ವ್ಯವಸ್ಥೆಯನ್ನು ಮಾಡ್ಬೋದೇ ಅಂತ ಇವೆಲ್ಲವನ್ನು ಮಾಡಿಕೊಳ್ತೇನೆ. ಅಂದರೆ ಏನು, ಈ ಕೃಷಿಯನ್ನು ಮಾಡಿಕೊಳ್ತೇನೆ ಹಣವೂ ಬರಬೇಕು ಅದ್ರ ಜೊತೆಗೆ. ನಾನು ಯಾವುದನ್ನು ನಂಬೋನು ಅಂತಂದರೆ, ಯಾರೂ ಆದರ್ಶಕ್ಕಾಗಿ ಕೃಷಿ ಮಾಡಲಿಕ್ಕಾಗೋಲ್ಲ. ಇವತ್ತು ಆದರ್ಶಕ್ಕಾಗಿ ಕೃಷಿ ಅನ್ನೋದು ಇಲ್ಲ, ಅದು ಮಾಡಬಾರ್ದು ಯಾರೂ. ಈಗ ಬೇರೆಯವರೆಲ್ಲ ನೌಕರರು ಅಥವಾ ಇವರಾರೋ ಬೇರೆ ಇಂಡಸ್ಟ್ರಿಯಲಿಸ್ಟ್ಸ್ ಇರ್ಬೋದು, ಇವರೆಲ್ಲ ಕಾರಲ್ಲಿ ಓಡಾಡ್ತಾರೆ, ಏರೋಪ್ಲೇನಲ್ಲಿ ಓಡಾಡ್ತಾರೆ. ಅಂದರೆ ನಾನೇನಂತ ಪ್ರಶ್ನೆ ಮಾಡೋನು ಅಂದರೆ, ನೀವು ರೈತರಾಗಿ ಯಾಕೆ ಓಡಾಡುವ ಪ್ರಯತ್ನವನ್ನು ಮಾಡಬಾರ್ದು? ಖಂಡಿತ ಅದು ಆಗತ್ತೆ ಅನ್ನೋತಕ್ಕಂಥದ್ದು. ಅದಕ್ಕಾಗಿ ನಂದೇನು ಅಂದರೆ, ಉಳುಮೆಯನ್ನು ಮಾಡಬೇಡಿ, ಆಗ ನಿಮಗೆ ಬೇಕಾದಷ್ಟು ಜಾಗ ಸಿಕ್ಕತ್ತೆ. ನಿಮ್ಮ ಇರುವ ಭೂಮಿನಲ್ಲೇ ಪ್ರತಿ ಅಂಗುಲದ ಭೂಮಿ ನಿಮಗೆ ಬೆಳೆ ಬೆಳೆಯಲಿಕ್ಕೆ ಅಲ್ಲಿ ಸಿಗ್ತದೆ ಅನ್ನೋದು ಒಂದು. ಆಗೇನು ಮಾಡ್ಬೋದು ಅಂದರೆ, ಮಿಶ್ರ ಬೆಳೆಗಳನ್ನು ಬೆಳ್ಕೊಳ್ಬೋದು. ಒಂದು ಪುಟ್ಟ ತಾಕಿನಲ್ಲಿ 10 ಬೆಳೆಗಳಿದ್ದರೆ ಎಲ್ಲವುಗಳಿಂದಲೂ ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ಆ ಕೃಷಿ ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ಜೀವ ವೈವಿಧ್ಯ ಸೃಷ್ಟಿಯಾಗುತ್ತೆ, ಒಂದು ಜೀವಂತ ಮಣ್ಣು ಅಲ್ಲಿ ಸೃಷ್ಟಿಯಾಗುತ್ತೆ ನೀವು ಹಾಗೆ ಮಾಡಿದ ತಕ್ಷಣ. ಮತ್ತು ನಿಸರ್ಗಕ್ಕೆ ಹತ್ತಿರವಾಗಿರುತ್ತೆ. ಈ ಕೃಷಿ ಜೀವಪರವಾದ ಕೃಷಿ ಭಾಳ ಮುಖ್ಯವಾಗಿ. ಈಗ ಅಲ್ಲಿ ಜೀವಪರ ಅಂದರೆ ಅರ್ಥ ಏನಂದರೆ, ನಾವು ಅಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥ ಒಬ್ಬ ಕೃಷಿಕ ಬರೀ ಅವನಿಗಾಗಿ ಕೃಷಿಯನ್ನು ಮಾಡೋದಿಲ್ಲ, ಇಡೀ ಜೀವ ಸಂಕುಲಕ್ಕೆ ಮಾಡ್ತಾನೆ. ಎಲ್ಲವನ್ನ ಒಳಗೊಳ್ಳುವ ಕೃಷಿ ಅದಾಗಿರಬೇಕು. ಅದೊಂದು ಬಹುತ್ವದ ಕೃಷಿ. ನಾವಿವತ್ತು ಅದರ ಬಗ್ಗೆ ಮಾತಾಡ್ತಿದ್ದೇವೆ. ಕೃಷಿಯೂ ಕೂಡ ಬಹುತ್ವ ಆಗಿರಬೇಕು. ಸೊ ಎಲ್ಲ ಬೆಳೆಗಳನ್ನು ಸಂಯೋಜನೆ ಮಾಡ್ತಾ, ಅಲ್ಲಿರುವ ಏನು ಆ ಪ್ರದೇಶದಲ್ಲಿ ಬೀಳುವ ಪ್ರತಿ ಮಳೆ ನೀರಿನ ಹನಿಯನ್ನು ದುಡಿಸ್ಕೊಳ್ಬೇಕು. ಮತ್ತು ಅಲ್ಲಿ ಬೀಳ್ತಾ ಇರತಕ್ಕಂಥ ಪ್ರತಿ ಸೂರ್ಯ ರಶ್ಮಿಯನ್ನು ದುಡಿಸ್ಕೊಳ್ಬೇಕು. ಇದು ಯಾಕೆ ಅವಂಗೆ ರಶ್ಮಿಯನ್ನು ದುಡಿಸ್ಕೊಳ್ಬೇಕು, ಪ್ರತಿ ಸೂರ್ಯನ ರಶ್ಮಿ ಬಳಕೆ ಆಗಬೇಕು ಅಂತ ಹೇಳಿದ್ರೆ, ಕೃಷಿ ಮೂಲಭೂತವಾಗಿ ನನ್ನ ಅರ್ಥದಲ್ಲಿ ಸೂರ್ಯ ಶಕ್ತಿಯನ್ನು, ಸೌರ ಶಕ್ತಿಯನ್ನು ಕಾಳಾಗಿ ಪರಿವರ್ತಿಸುವ ಕ್ರಿಯೆ ಅದು. ಕೃಷಿ ಅನ್ನೋದು ಬರೀ ಮಣ್ಣಿನಲ್ಲಿ ನಡೆಯೋ ಕ್ರಿಯೆ ಅಲ್ಲ. ಕೃಷಿಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಬೆಳಕು. ಈ ಬೆಳಕನ್ನು ಕಾಳಾಗಿಸುವ ಒಂದು ಪ್ರಕ್ರಿಯೆನೇ ನಿಜವಾದ ಕೃಷಿ. ಅಂದರೆ ಹೀಗೆಲ್ಲ ಮಾಡಿದಾಗ, ಇವೆಲ್ಲವನ್ನು ದುಡಿಸ್ಕೊಂಡಾಗ ಅದ್ಭುತವಾದ
ಒಂದು ಜೈವಿಕ ಸಮತೋಲನವನ್ನು ನಾವಲ್ಲಿ ಸೃಷ್ಟಿ ಮಾಡಬಹುದು, ಮಣ್ಣನ್ನು ಜೀವಂತವಾಗಿ ಇಡಬಹುದು. ಆಗ ತನ್ಪಾಡಿಗೆ ತಾನು ಹಣ ಬಂದು ಸುರಿತದೆ. ಹಾಗೆಯೇ ಇದು ಮರಾಧಾರಿತ ಕೃಷಿ ಆಗಬೇಕು ಅನ್ನೋದು ನನ್ನ ಇನ್ನೊಂದು ಕಾನ್ಸೆಪ್ಟ್. ಕೃಷಿ ಎಲ್ಲಾದರೂ ನಡೀಲಿ, ಅದು ಮರಾಧಾರಿತ ಕೃಷಿ ಆಗಿರ್ಬೇಕು. ನಾನು ರೆಡ್ಡಿಯವರು ಭಾಳ ಸರಿ ಅದು ಭಾಳ ಆಳವಾದ ಚರ್ಚೆಗೆ ಕೂಡ ಹೋಗ್ತಾ ಇದ್ವಿ. ಅದೊಂದು ಆಂದೋಲನವನ್ನೇ ಅಲ್ಲಿ ಸೃಷ್ಟಿ ಮಾಡಿದ್ವಿ. ಇವತ್ತು ನೋಡೀಗ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಾಡಿದ್ದರೆ ಸಾಕು, ಅದು ನಮಗೆಲ್ಲ ಮಳೆ ಬರ್ತದೆ. ನಮಗೆಲ್ಲರಿಗೂ ಗೊತ್ತು, ಇವತ್ತು ಮಳೆ ಅಥವಾ ಹವಾಮಾನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಕಾಡು ಇಲ್ಲದೆ ಇರೋದಕ್ಕೆ, ಕಾಡಿನ ನಾಶ ಆಗಿದೆ ಅನ್ನೋದು ಒಂದು. ಈಗ ಹಾಗಂತ ಬರೀ ಪಶ್ಚಿಮ ಘಟ್ಟಗಳಲ್ಲಿ ಅಷ್ಟೇ ಕಾಡಿದ್ದರೆ ಎಲ್ಲ ಕಡೆಗೆ ಮಳೆ ಆಗ್ತದೆಯೇ ಅನ್ನೋ ಪ್ರಶ್ನೆಯೂ ಕೂಡ ಬರ್ತದೆ. ಖಂಡಿತ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಎಲ್ಲ ಪ್ರದೇಶದಲ್ಲಿ ಪ್ರತಿ ರೈತ 1 ಎಕರೆ ಜಮೀನಿದ್ದರೆ ಅದರಲ್ಲಿ ಕನಿಷ್ಠ ಪಕ್ಷ 1 ಅಥವಾ 2 ಕುಂಟೆಯಲ್ಲಾದರೂ ಕಾಡು ಮರಗಳನ್ನು ಬೆಳಿಬೇಕು. ಹೀಗೆ ಕಾಡು ಮರಗಳನ್ನು ಬೆಳೆಯುವಾಗ ಹಣ ಬರುವ ಬೆಳೆಗಳ ಜೊತೆಗೆ, ಮರಗಳ ಜೊತೆಗೆ, ಅದು ತೇಗ ಅಥವಾ ಬೀಟೆ ಈ ಥರದ ಮರಗಳ ಜೊತೆಗೆ ಅಲ್ಲಿಯ ಲೋಕಲ್ ತಳಿಗಳು ಮತ್ತು ಹಕ್ಕಿ ಪಕ್ಷಿಗಳಿಗೆ ಹಣ್ಣು ಸಿಗತಕ್ಕಂಥ ಮರಗಳನ್ನು ಆ ದೃಷ್ಟಿಯನ್ನು ಇಟ್ಟುಕೊಂಡು, ಅಂದರೆ ಹಕ್ಕಿ ಪಕ್ಷಿಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಆ ಬಗೆಯ ಕೃಷಿಯನ್ನು ನಾವು ಮಾಡಬೇಕು. ಆಗೇನಾಗುತ್ತೆ ಅಂತಂದರೆ, ಇಡೀ ಪ್ರದೇಶದಲ್ಲಿ ಎಲ್ಲ ಪ್ರದೇಶಗಳಿಗೆ ಗಿಡ ಮರಗಳು ಇದ್ದರೆ ಖಂಡಿತ ಅದು ಒಂದು ಸಣ್ಣ ಪುಟ್ಟ ಕಾಡಾಗುತ್ತದೆ. ತಾನೇ ತಾನಾಗಿ ಮಳೆ ಬರ್ತದೆ ಮತ್ತು ನಾವೊಂದಷ್ಟು ಕ್ಲೈಮೇಟ್ ಚೇಂಜನ್ನು ಎದುರಿಸೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಭೂಮಿಗೆ ಇವತ್ತು ಜ್ವರ ಬಂದುಬಿಟ್ಟಿದೆ. ಈ ಜ್ವರದ ತಾಪಮಾನವನ್ನು ತಗ್ಗಿಸಬೇಕು ಅಂದರೆ ನಾವು ಈ ಬಗೆಯ ಕೃಷಿ ಕಡೆಗೆ ಹೋಗಬೇಕು. ಭಾಳ ಮುಖ್ಯವಾಗಿ ಸಹಜ ಕೃಷಿ ಅನ್ನೋದು ಸರಳವಾಗಿ ಒಂದು ಮಾಡುವ ಕೃಷಿ. ಇಡೀ ಜೀವ ಸಂಕುಲವನ್ನು ತನ್ನ ಒಡಿನಲ್ಲಿ ಇಟ್ಟುಕೊಂಡು ಸಾಕುವಂಥ ಒಂದು ಕೃಷಿ. ಸ್ವಾರ್ಥದ ಕೃಷಿ ಅಲ್ಲ, ಅದು ಎಲ್ಲವನ್ನು ಒಳಗೊಳ್ಳುವ ಕೃಷಿ ಅಂತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಈ ಕೃಷಿ ಅನ್ನೋದು ನನಗೆ ಮುಗಿದೋಗುವಂಥ ಒಂದು ಕ್ರಿಯೆ ಅಲ್ಲ, ಅದು ಒಂದು ಆಹಾರ ಬೆಳೆಯುವ ಒಂದು ಮೂಲ ಧಾತು ಅದು. ಹೀಗಾಗಿ ಪ್ರಾಣಿ ಮನುಷ್ಯ ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ಅವನು ಬದುಕಲಿಕ್ಕೆ ಆಹಾರದ ಅಗತ್ಯ ಖಂಡಿತ ಇದೆ. ಅಲ್ಲಿವರೆಗೆ ಕೃಷಿ ನಡೀಬೇಕಾಗುತ್ತದೆ. ಹಾಗಾಗಿ ಕೃಷಿಯ ಕತ್ತೆ ದುಡಿತವನ್ನು ಕಡಿಮೆ ಮಾಡಿಕೊಳ್ತಾ ಎಲ್ಲವನ್ನು ಒಳಗೊಂಡು ನಾವು ಕೃಷಿಯನ್ನು ಮಾಡ್ತಕ್ಕಂಥದ್ದು ಮುಖ್ಯ. ಆಗ ಮಾತ್ರ ನಾವು ಇವತ್ತೇನು ಈ ತಾಳಿಕೆ ಬಾಳಿಕೆ ಕೃಷಿ, ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನತಕ್ಕಂಥದ್ದು ಇವತ್ತೆಲ್ಲ ನಾಶ ಮಾಡಿಬಿಟ್ಟಿದ್ದೇವೆ. ಇವತ್ತು ನಮ್ಮ ಮಣ್ಣು ನಾಶ ಆಗಿದೆ, ಇವತ್ತು ನೀರು ನಾಶ ಆಗಿದೆ, ಹವಾಮಾನ ಬದಲಾಗೋಗಿದೆ. ಎಲ್ಲವನ್ನು ನಾಶ ಮಾಡ್ತಾ ಕೃಷಿಯನ್ನು ಮಾಡ್ತಿದ್ದೇವೆ. ಈ ಕೃಷಿಯಿಂದ ಇನ್ನು ಮೇಲೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಕೃಷಿಗೆ ಖಂಡಿತ ಭವಿಷ್ಯ ಇದೆ. ಅದು ಯಾಕೆ ಅಂತಂದರೆ ಅನ್ನ ನೀಡುವ ಜಾಗ ಅದು. ಇವತ್ತು ನಮ್ಮ ಹೊಲಗಳು ಅಂದರೆ, ಗದ್ದೆಗಳು ಅಂದರೆ ಅವು ನಾವು ಊಟದ ತಟ್ಟೆಗಳು ಅವು. ಹಾಗಾಗಿ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದು ಎಲ್ಲಿ ಸಾಧ್ಯ ಆಗುತ್ತೆ ಅಂದರೆ ಅದು ಸಾವಯವ ಕೃಷಿಯ ಕಡೆಗೆ ನಾವು ನಡೆದಾಗ ಮತ್ತು ಸಹಜ ಕೃಷಿಯ ಕಡೆಗೆ ಎಲ್ಲೆಲ್ಲಿ ಸಾಧ್ಯವೋ. ಹಾಗಾಗಿ ನಮಗೊಂದಷ್ಟು ಅಲ್ಲಿ ಪ್ರಾಣಿಗಳು ಬೇಕಾಗುತ್ತದೆ. ಪ್ರಾಣಿ ಆಧಾರಿತ ಸಾಮಾನ್ಯವಾಗಿ ಅದಾಗಿರುತ್ತೆ. ಬೇಕಾದಷ್ಟು ವೇಸ್ಟ್ ಇದೆ, ಆರ್ಗ್ಯಾನಿಕ್ ವೇಸ್ಟ್ ಬೇಕಾದಷ್ಟಿದೆ. ಅದನ್ನು ಪರಿವರ್ತನೆ ಮಾಡಿ ಗೊಬ್ಬರಗಳನ್ನು ಮಾಡಿಕೊಳ್ಳೋದನ್ನು ತಂತ್ರಜ್ಞಾನ ಇವತ್ತು ಇವೆ. ಅವುಗಳನ್ನು ದುಡಿಸ್ಕೊಳ್ಬೇಕಷ್ಟೇ ನಾವೆಲ್ಲ. ಇಂಥವುಗಳನ್ನು ಮಾಡಿಕೊಳ್ತೀವಿ. ಇವತ್ತು ನೋಡಿ, ಅಲ್ಲಿ ಪಂಜಾಬ್ನಲ್ಲಿ ಬೆಂಕಿ ಹಾಕಿ ಸುಡ್ತಾರೆ, ಆ ಹುಲ್ಲನ್ನು ಗೊಬ್ಬರವನ್ನಾಗಿ ಪರಿವರ್ತಿಸ್ಬೋದು. ಇಲ್ಲಿಯೂ ಕೂಡ ಹೀಗಾಗಿ ಬೇಕಾದಷ್ಟು ಸಿಕ್ಕುವ ಸಾವಯವ ವಸ್ತುವನ್ನು ಅದ್ಭುತವಾದ ಗೊಬ್ಬರಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾ ಅದನ್ನು ಬಳಸ್ಕೊಳ್ತಾ ಅದ್ಭುತವಾದ ಕೃಷಿಯನ್ನು ಮಾಡಿಕೊಳ್ಬೋದು. ಮತ್ತು ನಾವೇನು ಮಾಡ್ತಿದ್ವಿ, ಇನ್ನೊಂದು ನಮ್ಮ ತೊಂದರೆ ಅಂತ ಹೇಳಿದ್ರೆ, ಇವತ್ತು ಆಧುನಿಕ ಕೃಷಿ ಏನಿದೆ ಅದು ಏಕ ಬೆಳೆಯನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಎಲ್ಲೋದ್ರೂ ಭತ್ತ, ಎಲ್ಲೋದ್ರೂ ರಾಗಿ, ಎಲ್ಲೋದ್ರೂ ಅಡಿಕೆ, ಎಲ್ಲೋದ್ರೂ ತೆಂಗು, ಹೀಗಾಗ್ಬಿಟ್ಟಿದೆ. ಹಾಗಾಗಿ ಪ್ರಕೃತಿ ಹಾಗಿಲ್ಲ. ನಿಸರ್ಗ ಹೇಗಿದೆ, ನಾವು ಯಾವಾಗ ಕೃಷಿ ಉಳ್ಕೊಳ್ತದೆ ಅಂದರೆ ನಾವು ನಿಸರ್ಗದ ಹತ್ತಿರಕ್ಕೆ ಹೋಗಿ ಕೃಷಿಯನ್ನು ಮಾಡಿಕೊಂಡಾಗ ಮಾತ್ರ ಇರ್ತದೆ. ಹಾಗಾಗಿ ನಾವು ಬಹುಬೆಳೆಗಳ ಒಂದು ತಾಣ ಅಂತ ಹೇಳಿದ್ರೆ ಅದು ನಿಸರ್ಗಕ್ಕೆ ಹತ್ತಿರವಾಗುವ ತಾಣ. ಆಗ ಮಾತ್ರ ಅದು ತಾಳಿಕೆ ಬಾಳಿಕೆ ಕೃಷಿಯಾಗ್ತದೆ. ಮುಂದೆ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಅದ್ಭುತವಾದ ಒಂದು ಬದುಕನ್ನು ಕಟ್ಟಿಕೊಡೋದು. ಕೃಷಿ ಅಂದರೆ ಅದೊಂದು ಬದುಕು, ಕೃಷಿ ಅಂದರೆ ಅದೊಂದು ನೀರು, ಕೃಷಿ ಅಂದರೆ ಅದೊಂದು ಆಕಾಶ. ಬರೀ ಕೃಷಿ ಅಂದರೆ ಅದು ಬರೀ ಕಾಳು ಬೆಳೆದು ಮನೆಗೆ ಹೋಗುವಂಥ ಕ್ರಿಯೆ ಅಲ್ಲ. ಕೃಷಿ ಅಂದರೆ ಸರ್ವಸ್ವ, ಅದು ವ್ಯಕ್ತಿಯ ಅಸ್ತಿತ್ವ.
ಒಂದು ಜೇನುನೊಣ ಇವತ್ತು ಮಾಯ ಆದರೆ 4 ದಿವಸದಲ್ಲಿ ಮನುಷ್ಯ ಮಾಯ ಆಗಿಬಿಡ್ತಾನೆ ಭೂಮಿಯಿಂದ ಅಂಥೇಳಿ ಐನ್ಸ್ಟೀನ್ ಅಂತ ಒಬ್ಬ ಮಹಾವಿಜ್ಞಾನಿ ಹೇಳ್ತಾನೆ. ಹೀಗಾಗಿ ಬದುಕುವಂಥದ್ದನ್ನು ಕಟ್ಕೊಳ್ಳೋದು ಅಂತಂದರೆ ಅದ್ಭುತವಾದ ನಿಸರ್ಗಕ್ಕೆ ಹತ್ತಿರವಾದ ಕೃಷಿಯನ್ನು ಮಾಡ್ಕೊಳ್ಳೋದು, ಮರಾಧಾರಿತ ಕೃಷಿಯನ್ನು ಮಾಡೋದು. ಇವತ್ತು ನಾನು ಅಲ್ಲಿ ಭಾಳ ಸರಿ ಹೇಳ್ತಿರ್ತಾನೆ, ನಾವು ಉತ್ತರ ಕರ್ನಾಟಕಕ್ಕೆ ಹೋದರೆ ಬರೀ ಬಯಲು ಪ್ರದೇಶ ಅಲ್ಲಿ ಇದಿದೆ. ಅಲ್ಲಿ ನನ್ನ ವಿಚಾರಧಾರೆ ಏನು ಅಂತ ಹೇಳಿದ್ರೆ 1/3 ಭಾಗದಲ್ಲಿ ಮರಾಧಾರಿತ ಕೃಷಿಯನ್ನು ಮಾಡಬೇಕು. ಅಲ್ಲಿ ಬರೀ ಹೊಲಗಳಿವೆ, ಅದಕ್ಕಾಗಿ ಅದು ನಾಶ ಆಗ್ತಿದೆ, ಮರುಭೂಮಿ ಆಗ್ತಾ ಇದೆ. ಇಲ್ಲಿ ಬಂದರೆ ನೀರಾವರಿ ಮರುಭೂಮಿಗಳಾಗ್ತಾಯಿವೆ ಇವು ನೀರಾವರಿ ಪ್ರದೇಶದಲ್ಲಿ. ಇಲ್ಲಿಯೂ ಕೂಡ ಬರೀ ಕಬ್ಬು ಮತ್ತು ಭತ್ತಗಳಿಗೆ ಗಂಟು ಹಾಕ್ಕೊಳ್ಳೋದಲ್ಲೇ ಒಂದು 1/3 ಭಾಗದಲ್ಲಿ ಈ ಪ್ರದೇಶದ ನೆಲ ಏನಿದೆ ಅದರ 1/3 ಭಾಗದಷ್ಟರಲ್ಲಿ ನಾವು ಕಾಡು ಮರಗಳನ್ನು ಅಥವಾ ಹಣ್ಣಿನ ಬೆಳೆಗಳನ್ನು, ಈ ರೀತಿ ತೋಟಗಾರಿಕೆ ಬೆಳೆಗಳನ್ನು ನಾವಿಲ್ಲಿ ಮಾಡಿಕೊಳ್ಬೇಕು. ಆಗ ಮಾತ್ರ ಎರಡೂ ಉಳ್ಕೊಳ್ತದೆ. ಇಲ್ಲಿಯ ಮಣ್ಣು ಉಳ್ಕೊಳ್ತದೆ, ಇಲ್ಲಿಯ ನೀರು ಕೂಡ ಉಳ್ಕೊಳ್ತದೆ, ಮತ್ತು ಜನಗಳ ಆರೋಗ್ಯ ಮತ್ತೊಂದು ಎಲ್ಲವೂ ಕೂಡ ಖಂಡಿತ ಅದ್ಭುತವಾಗಿ ಇರೋದಕ್ಕೆ ಸಾಧ್ಯ ಇದೆ. ಅದರಿಂದ ಭವಿಷ್ಯದ ಕೃಷಿ ಅಂದರೆ ಮನುಷ್ಯನ ಉಳುವಿನ ಕೃಷಿ ಆಗಿರಬೇಕದು, ಮನುಷ್ಯನನ್ನು ಕೊನೆಗಾಣಿಸುವ ಕೃಷಿ ಅದಾಗಿರಬಾರ್ದು ಅಂತ. ಹಾಗಾಗಿ ಭವಿಷ್ಯ ಅಂತ ಹೇಳಿದ್ರೆ ಈ ಥರದ ಕೃಷಿ ಮಾತ್ರ ಮನುಷ್ಯನನ್ನಾಗಿ ಮಾಡಬಲ್ಲದು ಅಂತ. ಕೃಷಿಕ ಅಂದರೆ ನನ್ನ ಅರ್ಥದಲ್ಲಿ ಅದೊಂದು ವ್ಯಕ್ತಿಯ ಒಳಗನ್ನು ತೊಳ್ಕೊಳ್ಳುವ, ವ್ಯಕ್ತಿಯ ಒಳಗನ್ನು ಕಟ್ಟಿಕೊಳ್ಳುವ ಅಥವಾ ಮಾನವೀಯನತೆ. ಇವತ್ತು ಬೀದಿಯಲ್ಲಿ ರಕ್ತದ ಚೆಲ್ಲ ಮಾತಾಡಿದ್ರೆ ನಾವು ಇವತ್ತು ಮಾತಾಡಿದ್ರೆ ಬೆಂಕಿಯನ್ನು ಉಗುಳ್ತಾ ಇದ್ದೇವೆ. ಇದೆಲ್ಲ ಯಾಕಾಗಿದೆ ಅಂದರೆ ಬಹುಶಃ ನಾವು ಮಾಡ್ತಾ ಇರೋ ಕೃಷಿನೂ ಕಾರಣ ಏನೋ ಅಂತ. ಯಾಕೆಂದರೆ ನಾವು ಇವತ್ತು ವಿಷವನ್ನು ತಿಂದು ವಿಷವನ್ನು ಕಕ್ತಿದ್ದೇವೆ. ಸೊ ಇಂಥ ಅಮಾನವೀಯತೆ ನಮ್ಮಲ್ಲಿ ಬೆಳ್ಕೊಳ್ತಾ ಇದೆ. ನಮ್ಮಲ್ಲಿ ನಿಜ ನಾವು ಅಕ್ಷರವಂತರಾಗಿದ್ದೇವೆ, ಕಲ್ತುಕೊಂಡಿದ್ದೇವೆ, ಪ್ರಪಂಚದ ಬಗ್ಗೆ ಮಾತಾಡ್ತೇವೆ. ಆದರೆ ನಮ್ಮ ಹೃದಯ, ನಮ್ಮ ಮನಸ್ಸುಗಳು ಕೊಳೆತು ಹೋಗ್ತಿವೆ. ಅವು ವಿನಾಶದ ದಾರಿಯನ್ನು, ವಿನಾಶದ ವಿಚಾರಗಳನ್ನು ಮಾಡ್ತಾ ಇವೆ ಅನ್ನೋದು. ಹಾಗಾಗಿ ನಿಜವಾಗಿ ಮನುಷ್ಯನನ್ನು ಮಾಡಲಿಕ್ಕೆ ಈ ಥರ ಪರಿಸರ ಪ್ರಿಯ ಕೃಷಿಯನ್ನು ಮಾಡಬೇಕು. ಶಿವನಂಜಯ ಬಾಳೆಕಾಯಿ ಅವರೇ, ತಾವು ಮೇಷ್ಟ್ರು, ಹೌದು. ವ್ಯವಸಾಯದ ಬಗ್ಗೆ ವ್ಯಾಮೋಹ ಯಾಕೆ ತಮಗೆ? ಅದು ಅಲ್ಲ, ನಾನು ಮೇಷ್ಟ್ರಾಗೋ ಮುನ್ನ ಒಬ್ಬ ರೈತನ ಮಗನಾಗಿದ್ದೆ. ಮತ್ತು ನಾನು ಸಣ್ಣವನಿದ್ದಾಗಲೇ ಹಳ್ಳಿನಲ್ಲಿದ್ದೆ. ನಾನು ಹುಡುಗ ಇದ್ದಾಗ ಅವ್ರ ಜೊತೆ ಎಲ್ಲ ಬೇಸಾಯವನ್ನು ಮಾಡ್ತಾಯಿದ್ದೆ. ಹೀಗಾಗಿ ಮಣ್ಣಿಗೂ ನನಗೂ ಭಾಳ ಹತ್ತಿರದ ಸಂಬಂಧ ಸಣ್ಣದರಲ್ಲೇ ಬೆಳೀತಾ ಇತ್ತು. ನನಗದು ಒಂದು ರೀತಿಯ ಸೆಳೆತ. ಅದು ಯುವಕರನ್ನ ಕುತೂಹಲಕ್ಕಾಗಿ ಓದಿದ್ರು ಅಥವಾ ನಿಮ್ಮ ಜಮೀನಿನಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಓದಿದ್ರು? ಫುಕೋಕ ಇಲ್ದಲೇ ನಾನು ಶುರು ಮಾಡಿಬಿಟ್ಟಿದ್ದೆ. 80ರಲ್ಲೇ ಶುರು ಮಾಡಿದೆ. ನನಗದರ ಸಾಹಿತ್ಯ ಸಿಕ್ಕಿದ್ದು 84-85ರಲ್ಲಿ. ಆ ಬಗ್ಗೆ ನಾನು ಕೇಳಿಯೇ ಇರಲಿಲ್ಲ. ಅದಕ್ಕೊಂದು ಕಾರಣ ಇದೆ. ಮೊದಲೊಂದು ಬಾಳೆ ಬೆಳೆದೆ, ವೈಜ್ಞಾನಿಕವಾಗಿ ಬೆಳೆದೆ. ವಿಜ್ಞಾನಿಗಳ ಹತ್ರ ಹೋಗಿ ಎಲ್ಲ ಮಾಹಿತಿ ತೊಗೊಂಡು ಬಾಳೆ ಬೆಳೆದೆ. ಭಯಂಕರ ನನಗೆ ನಷ್ಟ ಆಯಿತು. ಅವ್ರ ಹತ್ರ ಹೋಗಿ ಕೇಳಿದೆ, ಎಲ್ಲ ಓದಿದ್ದೆ ಅದನ್ನು, ಲಿಟ್ರೇಚರ್ನು. ಅದು ಬೆಂಗಳೂರಿನಂಥ ಇದರಲ್ಲಿ ಲೈಬ್ರರಿನಲ್ಲಿ ಕೂತು ವಿಚಾರವನ್ನು ಮಾಡಿ ಇದನ್ನೆಲ್ಲ ಕಲಿತುಕೊಂಡು ಅವರಿಂದ ಗೈಡೆನ್ಸ್ ತೊಗೊಂಡು ಬಾಳೆ ಬೆಳೆದೆ ಸರ್. ನಿಜವಾಗಲೇ ನಷ್ಟ ಆಗೋಯ್ತು. ಆಮೇಲೆ ಅವ್ರಿಗೋಗಿ ಕೇಳೋ ಹೊತ್ತಿಗೆ, ಶಿವರಂಜಪ್ಪ ನಿಮ್ಗೆ 20 ರೂಪಾಯಿ ಬರೋದಲ್ಲದೆ ಬಂದಿತ್ತು. ನನಗೆ 20 ರೂಪಾಯಿ ಒಂದು ಗೊನೆಗೆ ಲಾಭ ಬಂದಿತ್ತು. ಪ್ರೊಫೆಸರ್ ಹೇಳಿದ್ರು 20 ರೂಪಾಯಿ ಅಲ್ಲದೆ, ಈಗ 45 ವರ್ಷದ ಮಾತಿದು, 20 ರೂಪಾಯಿಗೆ ಇನ್ನೇನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ, ನೀವು ಅಷ್ಟೇ ಬರೋದು ಅಂತಂದರು. ಆಮೇಲೆ ಅಷ್ಟರೊಳಗಡೆ ಏನಾಗಿತ್ತು, GKRV ರಾವ್ದು ಒಂದು ಆರ್ಟಿಕಲ್ ಬಂದಿತ್ತು ಆಗ ಇದರಲ್ಲಿ, ಅದು 80ನೇ ದಶಕ. ಅದು ಆರ್ಟಿಕಲ್ ಏನು ಹೇಳ್ತಿತ್ತು ಅಂದರೆ, ಪಂಜಾಬಿ ರೈತರೆಲ್ಲ ನಾಶ ಆಗಿದ್ದಾರೆ, ಮಾಡಿದ ಸಾಲ ಅವ್ರು ಯಾರೋ ತೀರಿಸ್ತಾ ಇಲ್ಲ, ಅದಕ್ಕೊಂದು ಸಮೀಕ್ಷೆ ಮಾಡಿ ಅಂಥೇಳಿ ಒಂದು ಹೇಳಿತ್ತು ಆಗ ಸರ್ಕಾರ ಅವರನ್ನು. ಅದಕ್ಕೆ ಅವರು ಸಮೀಕ್ಷೆನಲ್ಲಿ ಏನು ಹೇಳಿದ್ರು ಅಂದರೆ, ಖಂಡಿತ ಅವ್ರಿಗೆ ನಷ್ಟ ಆಗ್ತಿದೆ, ಯಾಕೆ ನೀವು ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ಲ, ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಿದ್ದಾರೆ, ಆದರೆ ಅಷ್ಟು ಅವ್ರಿಗೆ ಆದಾಯ ಬರ್ತಾ ಇಲ್ಲ, ಅದಕ್ಕೆ ನಷ್ಟದಲ್ಲಿದ್ದಾರೆ. ಅದಕ್ಕೆ ಅವರು ಒಬ್ಬ ಎಕನಾಮಿಸ್ಟ್ ಏನು ಸಜೆಸ್ಟ್ ಮಾಡಿದರು ಅಂದರೆ, ಈ ದೇಶ ವೈಜ್ಞಾನಿಕ ಬೆಲೆಯನ್ನು ಕೊಡೋದಿಲ್ಲ, ನಿಜ. ಹಾಗಾದರೆ ಏನು ಮಾಡಬೇಕು ಅವನು, ರೈತ ಏನು ಮಾಡ್ಬೋದು, ಅವನಿಗೆ ಆಯ್ಕೆ ಏನು ಅಂದಿದ್ದಕ್ಕೆ ಅವರು ಒಂದು ಮಾತು ಬರ್ತಿದ್ರು, ಏನು ಕೃಷಿ ವೆಚ್ಚ ಇದೆ ಅದಕ್ಕೆ ಮಾಡ್ತಾ ಇರೋ ವೆಚ್ಚವನ್ನು ತಗ್ಗಿಸೋದಷ್ಟೇ ಒಬ್ಬ ಭಾರತದಲ್ಲಿ ಕೃಷಿಕ ಇರೋ ಸಾಧ್ಯತೆ. ಅಂದರೆ ವೆಚ್ಚವನ್ನು ತಗ್ಗಿಸಿದಾಗ ಮಾತ್ರ ಅದು ಕಡಿಮೆ ಆಗುತ್ತೆ. ಆ ಒಂದು ಲೈನನ್ನು ಹಿಡ್ಕೊಂಡು ನಾನೊಂದು ಪುಟ್ಟ ಬಾಳೆ ಬೆಳೆದೆ. ಏನು ಮಾಡಿದೆ, ಗುಂಡಿನೂ ತೆಗಿದಂಗೆ ಹಂಗೆ ಊತು ಒಂದಷ್ಟು ಏನು ಕಳೆ ತೆಗಿದಾಗೆ ಅದರ ಮೇಲೆ ಕಳೆ ಮೇಲೆ ಬಂದಾಗ ತೆಂಗಿನ ಗರಿಗಳನ್ನು ಹಬ್ಬಿಸಿ ಮಾಡಿದ್ದೆ.
ಆಗ 10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿನ ಗೊನೆಯನ್ನು ಬೆಳೆದಿದ್ದೆ. ಸೊ ಅಲ್ಲಿಂದ ನಾನು ಶಿವರಂಜಯ್ಯನವರ ಎಷ್ಟು ಜಮೀನು ಇರುತ್ತೆ ತಮಗೆ? ನನಗೆ ಒಟ್ಟು 20 ಎಕರೆ ಜಮೀನಿದೆ. ಓಕೆ. ಈಗ ತಾವು ಸಹಜ ಕೃಷಿಯನ್ನ ಅಲ್ಲಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಆಗಲೇ 45 ವರ್ಷ ಆಯಿತು. ಓಕೆ. ಏನೇನು ಬೆಳೆಗಳಿದ್ದಾವೆ ನಿಮ್ಮ ಜಮೀನಿನಲ್ಲಿ? ಈಗ ತೆಂಗಿದೆ, ಅಡಿಕೆ ಇದೆ, ಮರಗಳಿವೆ, ವೆನಿಲಾ ಇದೆ, ಏಲಕ್ಕಿ ಇದೆ ನನ್ನ ತೋಟದಲ್ಲಿ, ಮೆಣಸಿದೆ. ಅದಕ್ಕೆ ನಾನು ರೈತರು ಬಂದವ್ರಿಗೆ ಹೇಳ್ತೀನಿ, ಇಲ್ಲಿ ಏನಿಲ್ಲ ಅಂತ ಹೇಳ್ಬಿಡಿ ಅಂತೇನೆ ಒಂದೇ ಮಾತಲ್ಲಿ. ಅಲ್ಲಿ ನಿಂಬೆ ಹಣ್ಣಿದೆ, ಹಣ್ಣಿನ ಗಿಡಗಳಿದ್ದಾವೆ, ಪಪ್ಪಾಯಿ ಇದೆ, ದುಡ್ಡು ಬರೋವೂ ಇದ್ದಾವೆ, ಹಕ್ಕಿ ಪಕ್ಷಿಗಳಿಗಾಗೋ ಗಿಡಗಳು ಕೂಡ ಇದೆ, ಹಾಗೆ ಹಣ್ಣಿನ ಗಿಡಗಳು ಕೂಡ ಇದೆ. ಖುಷಿ ಇರಬೇಕು ತೋಟಕ್ಕೆ. ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ, ಈ ಬರೀ ತೆಂಗಿಟ್ಕೊಂಡಿರ್ತಾರೆ. ತೆಂಗಿಟ್ಕೊಂಡು ಮಗನ ಬೈತಿರ್ತಾರೆ, ತೋಟಕ್ಕೆ ಯಾಕೆ ಹೋಗಲಿಲ್ಲ, ಅವನು ಯಾಕೆ ಹೋಗ್ತಾನೆ ಅಲ್ಲಿಗೆ, ಅಲ್ಲಿ ಏನು ಹಾಳು ಭೂಮಿ, ಅದೊಂದು ತೆಂಗಿನ ಗೂಟುಗಳು ಇರ್ತವೆ, ಅಲ್ಲಿಗೆ ಯಾಕೆ ಒಬ್ಬ ವ್ಯಕ್ತಿ ಹೋಗಬೇಕು ಅನ್ನೋದು 4 ಹಣ್ಣಿನ ಗಿಡ ಹಾಕಿದ್ರೆ ಮಗ ತಾನೇ ಆಗೇ ಹೋಗ್ತಾನೆ. ಸೊ ಅದರಿಂದ ಆ ಥರದ್ದು ಎಲ್ಲದೂ ಕೂಡ ಇರಬೇಕು. ಆಗಿದ್ದಾಗ ಮಾತ್ರ. ಶಿವರಂಜಯ್ಯನವರೇ, ಈಗ 40 ವರ್ಷಗಳ ಹಿಂದೆ ತಾವು ಏನು ಸಹಜ ಕೃಷಿ ಪ್ರಯೋಗವನ್ನು ಶುರು ಮಾಡಿದ್ರಿ, ಆಗ ನಿಮ್ಮ ಜಮೀನಿಗೆ ನೀರಿನ ಆಶ್ರಯ ಇತ್ತ? ಖಂಡಿತ ಇಲ್ಲ. ಅತ್ಯಂತ ಕಡಿಮೆ ನೀರಿತ್ತು. ಅಫ್ಕೋರ್ಸ್ ನೀರಿತ್ತು, ಅದು ತೋಟಗಾರಿಕೆ ಬೆಳೆಗಳಿದ್ವು, ಅದರಿಂದ ಭಾಳ ಕಡಿಮೆ ನೀರಿತ್ತು. ಅದಕ್ಕೇನು ಮಾಡಿದೆ, ಮಳೆ ನೀರು ಕೊಯ್ಲನ್ನು ಮಾಡಿ ನನ್ನ ಬತ್ತಿದ ಬೋರ್ಗಳಿಗೆ ಜೀವವನ್ನು ಕೊಡುವ ಉಪಾಯವನ್ನು ಕಂಡುಕೊಂಡೆ. ಇವತ್ತು 50 ವರ್ಷ ಈಗಲೂ ಓಡ್ತಾ ಇವೆ ನನ್ನ ಬೋರ್ಗಳು. ಏನು ಮಾಡಿದ್ರಿ ಸರ್ ಹೇಳಿ? ಅಂದರೆ ಮಳೆ ನೀರನ್ನು ಇಂಗಿಸೋದು, ಆ ಬೋರ್ಗಳಿಗೆ ನೇರವಾಗಿ ಬಿಡೋ ಅಂಥದ್ದು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ. ಅದು ನಾನೇ ಒಂದು ಮಾಡಿದ್ದೇನೆ. ಏನಿಲ್ಲ, ಮಳೆ ನೀರನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಜಮೀನಲ್ಲಿ ಹರಿದು ಬರ್ತಕ್ಕಂಥ ಒಳ್ಳೆ ಶುದ್ಧವಾಗಿರೋ ನೀರನ್ನು, ಅಂದರೆ ಕೊಳಚೆ ನೀರು ಬಿಟ್ಟು ಅದನ್ನು ತೊಗೊಂಡು ಬರೋದು, ಕೇಸಿಂಗ್ ಪೈಪಿಗೆ ಹೋಲುಗಳನ್ನು ಹಾಕಿ ಅದಕ್ಕೆ ಫಿಲ್ಟ್ರನ್ನು ಕಟ್ಟಿ ಆ ನೀರನ್ನು ಬೋರ್ಗಳಿಗೆ ಇಂಗುವಂತೆ ಮಾಡೋದು. ಹೀಗಾಗಿ ಮಾಡಿದ್ರಿಂದ ನೀರನ್ನು ಅವು ನಿರಂತರವಾಗಿ ಬಸಿತಾ ಇವೆ, ಇವತ್ತು ಕೂಡ ಓಡ್ತಾ ಇವೆ. ಅದಕ್ಕಾಗಿ ನಾನು ಅದು ಪುಸ್ತಕಗಳನ್ನು ಬರೆದಿದ್ದೇನೆ, ಆರ್ಟಿಕಲ್ಸ್ ಬರೆದಿದ್ದೇನೆ, ಬೇಕಾದಷ್ಟು ಬಂದವರಿಗೆಲ್ಲ ಪ್ರಯೋಗ ಮಾಡಿದ್ದೇನೆ, ಇತ್ತೀಚೆಗೆ ಫೇಸ್ಬುಕ್ಕಲ್ಲೆಲ್ಲ ಬರೆದಿದ್ದೇನೆ. ನಿಮ್ಮಲ್ಲಿ ಬೀಳೋ ಮಳೆ ಪ್ರಮಾಣ ಎಷ್ಟು? 500 ಮಿಲಿಮೀಟರ್ ಮಳೆ ಬೀಳುತ್ತೆ. ಅದು 500 ಬೀಳೋದಿಲ್ಲ, 350ರಿಂದ 450, 500 ಬಿದ್ದರೆ ಹೆಚ್ಚು. ಅಫ್ಕೋರ್ಸ್ ಈಗ 1-2 ವರ್ಷದಿಂದ ಎಲ್ಲ ಕಡೆಗೆ ಮಳೆ ಜಾಸ್ತಿ ಆಗಿದೆ, ನಮಗೂ ಒಂಚೂರು ಜಾಸ್ತಿ ಆಗಿದೆ. ಹಂತ ಹಂತವಾಗಿ ಯಾವ ರೀತಿ ಬದಲಾವಣೆ ಮಾಡ್ಕೋತಾ ಹೋದ್ರಿ, ಒಂಚೂರು ಹೇಳಿ ಸರ್. ಸರ್, ಅದು ಇಷ್ಟೇ. ನಾನು ಖಾಲಿ ಹೊಲದಲ್ಲಿ ಶುರು ಮಾಡಿದೆ. ಹೇಗೆ ಮಾಡಿದೆ ನಾನು ಹಳೆವನ್ನು ಏನು ಮಾಡಿದೆ ಅಂತಂದರೆ, ಮೊದಲು ರಾಸಾಯನಿಕ ಕೃಷಿಯನ್ನು 1-2 ವರ್ಷ ಮಾತ್ರ ಮಾಡಿದೆ ನಾನು. ಆಮೇಲೆ ಅದು ಗೊತ್ತಾಗೋಯ್ತು, ಬಾಳೆ ಬೆಳೆದೇ ಸಾಕಾಯಿತು, ಅದಕ್ಕೆ ಕೈ ಬಿಟ್ಬಿಟ್ಟೆ. ಆಮೇಲೆ ಒಂದು ಉಳುಮೆಯನ್ನು ನಿಲ್ಲಿಸ್ಬಿಟ್ಟೆ. ಅಷ್ಟರೊಳಗೆ ನನಗೆ ಫುಲ್ಕೋಕನ ವಿಚಾರ ಸಿಕ್ಕಿತ್ತು. ಅಷ್ಟರೊಳಗಡೆ ಉಳುಮೆಯನ್ನು ಪೂರ್ತಿ ನಿಲ್ಲಿಸಿದೆ. ಆಮೇಲೆ ಸಾವಯವ ಗೊಬ್ಬರವನ್ನು ಇವತ್ತು ಕೊಡ್ತೇನೆ. ಒಂದು ಸ್ವಲ್ಪ ಪ್ರಮಾಣದ ಗೊಬ್ಬರ ಬೇಕಾಗ್ತದೆ. ಸಹಜ ಕೃಷಿ ಅಂದರೆ ನಾವು ಕಾಡಿನ ರೀತಿ ಕೃಷಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಕೃಷಿ ಅಂದಾಗ ಮನುಷ್ಯನ ಇಂಟರ್ಫಿಯರೆನ್ಸ್ ಇದ್ದೇ ಇರಬೇಕು. ನಾವೊಂದು ಗಿಡ ನೆಡ್ತೇವೆ ಅಂದಾಗ ಕೃತಕವಾಗಿ ಒಂದಷ್ಟು ಮಾಡ್ತೇವೆ. ಪುಟ್ಟ ಪ್ರಮಾಣದ ಸಾವಯವ ಗೊಬ್ಬರ, ಅಲ್ಲಿರುವ ಎಲ್ಲ ತ್ಯಾಜ್ಯಗಳು ಏನು ಸಿಗ್ತದೆ ತೋಟಗಳಲ್ಲಿ, ಗರಿಗಳು ಮತ್ತೊಂದು ಎಲೆಗಳು ಎಲ್ಲವನ್ನು ಅಲ್ಲೇ ರೀಸೈಕಲ್ ಮಾಡ್ತಕ್ಕಂಥದ್ದು, ಮತ್ತು ಮರಳಿ ಮಣ್ಣಿಗೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಆಮೇಲೆ ಅಲ್ಲಿ ಸ್ವಲ್ಪ ಪ್ರಮಾಣದ ಸಾವಯವ ಗೊಬ್ಬರವನ್ನು ಕೊಟ್ಟರೆ ಸಾಕು, ಅದ್ಭುತವಾದ ಇಳುವರಿ ಬರ್ತದೆ. ಏನೂ ಇಲ್ಲ, ಯಾವ ಬೆಳೆ ಕಳೆಯನ್ನು ಮೀರಿ ಬೆಳಿಬಲ್ದು, ಕಳೆಯನ್ನು ಮೀರಿ ಬೆಳೆದು ಅಂಥವುಗಳ ಸರಳವಾಗಿ ಅಂಥವುಗಳ ಕೃಷಿಯನ್ನು ಭಾಳ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ಉಳುಮೆ ಮಾಡಿದೆ. ಯಾವುದೇ ರಸಗೊಬ್ಬರಗಳು ರಾಸಾಯನಿಕಗಳನ್ನು ನೀಡಿದೆ, ಕಳೆಯನ್ನು ತೆಗೀದೆ, ಖಂಡಿತ ಆ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಮಾಡಿದಾಗ ಕಡಿಮೆ ನೀರು ಸಾಕು ಸರ್. ಅದಕ್ಕೆ ನೀರು ಕೂಡ ತುಂಬ ಜಾಸ್ತಿ ಬೇಕಾಗಿಲ್ಲ, ಗೊಬ್ಬರದ ಪ್ರಮಾಣ ಬೇಕಾಗಿಲ್ಲ, ಅತಿಯಾದ ಕೆಲಸನೂ ಕೂಡ ಇಲ್ಲ. ನಂದು ಒಂದು ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಂದು 2 ಎಕರೆ ತೋಟ ಇದೆ, ಒಂದು ಪುಟ್ಟದು. ಅದು ನನ್ನ ಪ್ರಯೋಗಶಾಲೆ. ಅದು ಇದರಲ್ಲಿ ನಾನು ಹೇಳಿದ ಎಲ್ಲ ಬೆಳೆಗಳಿವೆ. ಅದು ತೆಂಗು, ಅಡಿಕೆ, ಬಾಳೆ, ವೆನಿಲಾ, ಮೆಣಸು, ಈ ಥರದ್ದು ಎಲ್ಲ ಥರದ ಮಿಶ್ರ ಬೆಳೆಗಳಿವೆ, ಹಣ್ಣಿನ ಬೆಳೆಗಳು, ಆಮೇಲೆ ತರಕಾರಿ ಅದರೊಳಗಡೆನೇ ಇದೆ. ಇವೆಲ್ಲ ಬೆಳೆಗಳನ್ನು ಮಾಡಿಕೊಂಡು ನನಗೆ ಕೇವಲ 2 ಎಕರೆನಲ್ಲಿ ಇವತ್ತು ನನ್ನ ಆದಾಯ 15 ಲಕ್ಷ ರೂಪಾಯಿ ಪ್ರತಿ ವರ್ಷ ವಾರ್ಷಿಕ ಆದಾಯ ಸಿಗುತ್ತೆ. ಮತ್ತು ಅದರ ಬೌಂಡ್ರಿನಲ್ಲಿ 25 ತೇಗದ ಮರಗಳಿವೆ. ಆ 25 ತೇಗದ ಮರಗಳಿಗೆ ಆಗಲೇ 35-40 ವರ್ಷಗಳಾಗಿದೆ. ಒಂದು ಮರದ ಬೆಲೆ ಇವತ್ತು 80ರಿಂದ 1 ಲಕ್ಷ ರೂಪಾಯಿ. ಕಳ್ಳನಿಗೆ ಕೊಟ್ಟರು ಅದನ್ನು ಕೊಂಡ್ಕೊಳ್ತಾರೆ. ಹಾಗೆ ಅಷ್ಟು ಆದಾಯ ಬರುತ್ತೆ, ಒಂಚೂರು ವಿವರಿಸ್ಬೋದಾ ಸರ್? ಈಗ ನನಗೆ ಅಡಿಕೆ ಏನು ಇದೆ, ಅದರಲ್ಲಿ ಸುಮಾರು ಒಂದು 800 ಅಡಿಕೆ ಇದೆ.
ಈ ಅಡಿಕೆನಲ್ಲಿ ನನಗೆ 7-8 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಅದನ್ನು ಮಾಡಿದ್ರೆ ಅದರಲ್ಲಿ 20 ಕ್ವಿಂಟಾಲ್ನಷ್ಟು ಅಡಿಕೆ ನನಗೆ ಸಿಕ್ಕುತ್ತೆ. ಒಂದು 18-20 ಸಾವಿರ ತೆಂಗಿನಕಾಯಿ ಆಗುತ್ತೆ. ಅದರಲ್ಲಿ ಮಧ್ಯೆ ರೇಟ್ ಕುಸಿದೋಗಿತ್ತು, ಅದರಲ್ಲಿ 3-4 ಲಕ್ಷ ಗ್ಯಾರಂಟಿ ಸಿಕ್ಕತ್ತೆ ಅದರಲ್ಲಿ. ಮತ್ತು ನನ್ನ ಈ ಮೆಣಸಿದೆ, ಅಲ್ಲಿ ಮೆಣಸು ಒಂದು 350-400 ಗಿಡ ಇದೆ. ಸುಮಾರು 5-6 ಲಕ್ಷ ಅಂದರೆ 9-10 ಕ್ವಿಂಟಾಲ್ವರೆಗೂ ಸಿಕ್ಕತ್ತೆ ನನಗೆ ಮೆಣಸು. ಅದರಲ್ಲಿ ಒಂದು 7-8 ಲಕ್ಷ 6-8 ಲಕ್ಷ ಸಿಗುತ್ತೆ ಅದರಲ್ಲಿ, ಖಂಡಿತ ಅನುಮಾನವೇ ಇಲ್ಲ. ವೆನಿಲಾ ಇದೆ, ಒಂದು 200 ಗಿಡ ವೆನಿಲಾ ಇದೆ. ಅದು ರೇಟ್ಗಳು ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಅದು ತುಂಬ ವೇರಿ ಆಗುತ್ತೆ. ಒಂದು 1000 ರೂಪಾಯಿನವರೆಗೂ ಇರುತ್ತೆ ಕೆ ಜಿ. ಅದು ಹೋದ ವರ್ಷ ನಾನು ಅದನ್ನು 800 ರೂಪಾಯಿ ಕೆ ಜಿ ಹಂಗೆ ಮಾರಿದ್ದೇನೆ. ಅದು ಸುಮಾರು ನನಗೆ 1-1.5 ಕ್ವಿಂಟಾಲ್ ಅದರಲ್ಲಿ ಸಿಗ್ತಿರುತ್ತೆ. ಸೊ ಇಷ್ಟರಲ್ಲೇ ಮಾಡಿ ಇನ್ನೂ ಅದಿನ್ನು ಪುಟ್ಟದ್ರಲ್ಲಿ ಬೇಕಾದಷ್ಟು ಬರ್ತೀವಿ. ಅಲ್ಲಿ ಸೀಬೆ ಗಿಡಗಳಿವೆ, ಹಣ್ಣಿನ ಗಿಡಗಳು ಮಾರೋದ್ರಿಂದ, ನಿಂಬೆಯನ್ನು ಮಾರೋದ್ರಿಂದ. ನಾನು ಅದಕ್ಕೂ ದನಕರುಗಳೂ ಇಲ್ಲ ನನ್ನ ಹತ್ರ ಇನ್ಫ್ಯಾಕ್ಟ್. ಯಾಕಂದರೆ ಇದನ್ನು ಕಟ್ಕೊಂಡ್ರೆ ಮತ್ತೆ ಒಂದು ಹೊರೆಯನ್ನು ಕಟ್ಕೊಂಡಂಗೆ ಅವೆಲ್ಲ ಕೂಡ, ಅದು ಬೇಡ ಅಂತ. ಸೊ ಹಾಗಾಗಿ ಸರಳವಾಗಿ ಅದರೊಳಗಡೆ ಇನ್ನೂ ನಾನು ಅದಕ್ಕೆ ಬಂದವ್ರಿಗೆ ಏನು ಹೇಳ್ತೇನೆ ಅಂದರೆ, ರೈತರಿಗೆ ನೋಡಯ್ಯ, ಇಷ್ಟ ಆದಾಯ ಖಂಡಿತ ನಿನಗೆ ಖಾಲಿ 3ರಲ್ಲಿ ಬರ್ತದೆ. ಅಲ್ಲಿ ಬೆಳೆಯುವ ತರಕಾರಿ ನೋಡಿ, ಈಗ ನನಗೆ 80 ವರ್ಷ ಆಗಿದೆ, ನಾನು ಇನ್ನೂ ಚುರುಕಾಗಿ ಮಾತನಾಡೋ ಸಾಮರ್ಥ್ಯ ನನಗಿದೆ. ಯಾಕೆ ಅಂತಂದರೆ, ಯಾರಾದರೂ ಕೇಳಿದ್ರೆ ಏನು ಹೇಳ್ತೀನಿ ಅಂದರೆ, ನಾನು ಅಲ್ಲಿ ನಡೆದಾಡೋ ಭೂಮಿನೇ ಹಂಗಿದೆ. ಆ ಭೂಮಿಯಿಂದ ನಾನು ನನ್ನ ಕಸುವನ್ನು ಪಡ್ಕೊಳ್ತೇನೆ ಅಂತ ಅಷ್ಟೊಂದು ಇದಾಗಿದೆ. ಅವೆಲ್ಲವನ್ನು ಮಾಡಿಕೊಡ್ತದೆ ಅದು. ಹಣ್ಣು, ಅದ್ಭುತವಾದ ಹಣ್ಣುಗಳು, ಅಮೃತಕ್ಕೆ ಸಮಾನವಾದ ಹಣ್ಣುಗಳು ಸಿಗುತ್ತದೆ. ಒಂದು ಎಳ್ನೀರು ಕುಡಿದ್ರೆ ಅದು ಅಮೃತಕ್ಕೆ ನಿಜವಾಗಿ ಅದಕ್ಕೆ ಸಮಾನವಾಗಿ ಇರ್ತದೆ. ಸೊ ಇದು ಮಣ್ಣಿನ ಆರೋಗ್ಯದ ಜೊತೆಗೆ ಇಡೀ ಪರಿಸರದ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಪಡ್ಕೊಳ್ಳೋಕ್ಕಾಗುತ್ತೆ. ಆದಾಯನೂ ಕೂಡ ಹಂಗೆ ಬರುತ್ತೆ. ಈಗ ಇದು ಇನ್ಶೂರೆನ್ಸು, ಮರಗಳು ಹೇಳಿದ್ನಲ್ಲ, ಅದು 25 ಮರಗಳು, ಅದು ಇನ್ಶೂರೆನ್ಸ್ ಯಾವಾಗ ಕಡಿದ್ರೂ ಅದರಲ್ಲಿ ಸಿಗುತ್ತೆ. ಶಿವನಂಜಯ ಬಾಳಕೈ ಅವರೇ, ಈಗ ಬಹಳ ಪ್ರಧಾನವಾಗಿ ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಅನ್ನೋದು ನೀರಾವರಿ ಆಧಾರಿತ ಪ್ರದೇಶಗಳಿಗೆ ಮಾತ್ರ, ಬರ ಪ್ರದೇಶಕ್ಕೆ, ಮಳೆ ಆಧಾರಿತ ಪ್ರದೇಶಗಳಲ್ಲಿ ಅದು ಬಹಳ ಕಷ್ಟ ಅನ್ನೋ ಒಂದು ಮಾತಿದೆ. ಈಗ ತಾವು ಮಳೆ ಆಧಾರಿತ ಪ್ರದೇಶದಲ್ಲೇ ಈ ಸಾಧನೆಯನ್ನು ಮಾಡಿದ್ದೀರಿ, ಹೇಗೆ ಸಾಧ್ಯ ಆಯಿತು ಸರ್? ಸರ್, ಯಾವ ಗಿಡಕ್ಕೂ ಕೂಡ ಅತಿಯಾದ ನೀರು ಬೇಕಾಗಿಲ್ಲ. ನಾವೆಲ್ಲ ತಪ್ಪು ಕಲ್ಪನೆಯಲ್ಲಿ ಇದ್ದೇವೆ. ಭೂಮಿಯ ಕೆಳಗೆ ಮಳೆ ಆಗುತ್ತೆ, ಬಿದ್ದ ಮಳೆ ನೀರನ್ನು ನೋಡಿ. ಈಗ ನಾವು ಈ ಥರದ ಸಾವಯವ ಕೃಷಿ, ಸಹಜ ಕೃಷಿಯನ್ನು ಮಾಡಿದ್ರೆ ಭೂಮಿ ಬ್ರೆಡ್ಡಿನ ಹಾಗೆ ಮೃದುವಾಗಿಬಿಡುತ್ತೆ. ಅವಾಗೇನಾಗುತ್ತೆ ಅಂದರೆ, ಬಿದ್ದ ಮಳೆ ಪ್ರತಿ ಅಂಗುಲದ ಪ್ರತಿ ಹನಿ ನೀರು ಭೂತಳವನ್ನು ಸೇರಿಕೊಳ್ತದೆ. ನಮಗೆ ನೀರು ಇಲ್ದಂಗೆ ಆದಾಗ, ಭೂಮಿ ಕಾವಾದಾಗ ಬೇಸಿಗೆ ಕಾಲದಲ್ಲಿ ಭೂಮಿಯ ತಳಭಾಗದಲ್ಲೂ ಕೂಡ ಮಳೆ ನಿಜವಾಗಿ ಮಳೆ ಆಗುತ್ತೆ. ಅದನ್ನು ನಾವು ಆಮೇಲೆ ಒಂದು ಗಿಡಕ್ಕೆ ಬೇಕಾಗಿರೋದು ತೇವಾಂಶ ಮಾತ್ರ. ಯಾವ ಗಿಡ ನೀರು ಕುಡಿದು ನಮ್ಮಂಗೆ ಹುಲ್ಲು ತಿನ್ನೋದಿಲ್ಲ ಅಥವಾ ಅಲ್ಲಿರೋ ಗೊಬ್ಬರವನ್ನು ತಿನ್ನೋದಿಲ್ಲ. ಅದಕ್ಕೆ ಬೇಕಾಗಿರೋದು ಭಾಳ ಖಾಲಿ ತೇವಾಂಶ ಮಾತ್ರ, ಅತ್ಯಂತ ಕಡಿಮೆ ನೀರು. ಯಾವಾಗ ನಾವು ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ತೇವೆ, ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಬರ್ತದೆ. ನೀರು ಆಳಕ್ಕೆ ಅಲ್ಲಿ ಇಂಗುತ್ತದೆ, ಮಣ್ಣು ಪೋರಸ್ ಆಗಿ ಇರ್ತದೆ, ತೇವಾಂಶವನ್ನು ಹಿಡಿದಿಟ್ಕೊಳ್ತದೆ, ಉಳುಮೆ ಇಲ್ಲದೆ ಇರೋದಿಲ್ಲ. ಮತ್ತು ಅಲ್ಲಿ ಕಳೆಗಳು, ಮತ್ತೊಂದು ನಾನು ಕಳೆಯನ್ನು ನಿಯಂತ್ರಿಸೋದಕ್ಕೆ ಇನ್ನೊಂದು ಕಳೆಯನ್ನು ಬೆಳೀತೇನೆ. ನಾನು ಗೆಣಸನ್ನು ಬೆಳೆದಿದ್ದೇನೆ, ಎಲ್ಲ ಪ್ರಯೋಗಗಳನ್ನು ಮಾಡಿ ಅಲ್ಲಿಗೆ ಬಂದಿದ್ದೇನೆ. ಈಗ ಯಾವಾಗ ಈ ಥರ ಹೊದಿಕೆಗಳು ಮತ್ತು ಗಿಡಗಳಿಂದ ಹೊದಿಕೆ ಇರ್ತಕ್ಕಂಥದ್ದು, ಮರಗಳ ಹೊದಿಕೆ ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ಮಣ್ಣಿಗೆ ಹೊದಿಕೆ ಇರ್ತಕ್ಕಂಥದ್ದು, ಆಗ ಲಾಸ್ ಆಫ್ ಎವಾಪರೇಷನ್ ಏನಿದೆ ನೀರಿಂದು ಭಾಳ ಅತ್ಯಂತ ಕಡಿಮೆ. ಒಂದಷ್ಟು ಈಗ ಅಡಿಕೆ ಅಂತ ಬೆಳೆ ಮಾಡಿದಾಗ ಒಂದಷ್ಟು ನೀರು ಬೇಕಾಗುತ್ತದೆ, ಸಣ್ಣಕ್ಕೆ ಪುಟ್ಟಕ್ಕೆ, ಅದು ಬೇಸಿಗೆಗೆ, ಮಳೆಗಾಲದಲ್ಲಿ ಅಲ್ಲ. ಅದಕ್ಕೊಂದು ಪುಟ್ಟ ಒಂದು ವ್ಯವಸ್ಥೆ ಇದ್ದರೆ ಸಾಕು. ಅದಕ್ಕೊಂದು ಪುಟ್ಟ ಒಂದು ಬೋರ್ವೆಲ್ ಅಂತ ಇಟ್ಕೊಳ್ಳಿ, ಅದಕ್ಕೆ ಜೀವ ತುಂಬುವ ಅದರೊಳಗಡೆ ಇದ್ದರೆ. ಸಹಜ ಕೃಷಿಯ ತೋಟದೊಳಗಡೆ ಒಂದು ನೀವು ಬೋರ್ ಮಾಡಿದ್ರೆ ಅದು ತನ್ಪಾಡಿಗೆ ತಾನು ಅದು ಜೀವ ಇರುತ್ತೆ, ಅದಕ್ಕೆ ನೀರು ತುಂಬಿಕೊಳ್ತಾ ಇರುತ್ತೆ ತನ್ಪಾಡಿಗೆ ತಾನು. ಅದನ್ನು ಇನ್ನೊಂದಷ್ಟು ಫಾಸ್ಟಾಗಿ ಮಾಡೋದಕ್ಕೆ ನಾವೊಂದು ಕೃತಕವಾಗಿ ಅದಕ್ಕೆ ನೀರನ್ನು ಇಂಗಿಸೋ ಕ್ರಮ ಸಹಜ ಕೃಷಿ. ಅದಕ್ಕೆ ನಿಜವಾಗೂ ಏನೂ ಇಲ್ಲದ ಹಾಗೆ ಕೃಷಿಯನ್ನು ಮಾಡ್ಬೋದು ಅಂದರೆ ಅಲ್ಲಿ ಮಾತ್ರ ಸಾಧ್ಯ. ಸರ್, ಈಗ ನೀವು ಸಹಜ ಕೃಷಿ ಅಂತೀರಿ, ಕೆಲವರು ಸಾವಯವ ಕೃಷಿ ಅಂತಾರೆ, ಕೆಲವರು ಶೂನ್ಯ ಬಂಡವಾಳದ ಕೃಷಿ ಅಂತಾರೆ, ಕೆಲವರು ಬಯೋಡೈನಮಿಕ್ ಫಾರ್ಮಿಂಗ್ ಅಂತಾರೆ, ಕೆಲವರು ಶಾಶ್ವತ ಕೃಷಿ ಅಂತಾರೆ. ಈ ಥರ ಹೆಸರಿನ ನಡುವೆನೇ ಸಾಕಷ್ಟು ಗೊಂದಲಗಳಿರೋದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಈ ಗೊಂದಲಗಳು ಇರುವ ಅಗತ್ಯ ಇಲ್ಲ. ನಾವು ಮೊದಲು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸರ್, ಇದು ಇಷ್ಟೇ. ಇವೆಲ್ಲ ನೀವು ಹೇಳಿದ ಎಲ್ಲ ಕೃಷಿಗಳು ಕೂಡ
ಬಯೋಡೈಮಿಕ್ ಇದು ಕೃಷಿ ಇರ್ಬೋದು, ಸಹಜ ಕೃಷಿ ಇರ್ಬೋದು, ಸಾವಯವ ಇರ್ಬೋದು, ಇನ್ಯಾವುದೇ ಹೆಸರಿನಿಂದ ಕರೀರಿ, ಶೂನ್ಯ ಬಂಡವಾಳದ್ದಿರ್ಬೋದು, ಇವೆಲ್ಲವೂ ಮೂಲಭೂತವಾಗಿ ಸಹಜ ಕೃಷಿಯನ್ನು ಕೂಡ ಹಿಡ್ಕೊಂಡು ಎಲ್ಲವೂ ಕೂಡ ಮೂಲಭೂತವಾಗಿ ಸಾವಯವ ಕೃಷಿಗಳೇ. ಅಂದರೆ ಅಲ್ಲಿ ಪ್ರಕೃತಿನಲ್ಲಿ ಸುಲಭವಾಗಿ ವಿಘಟನೆಯಾಗುವ ಸಾವಯವ ಪದಾರ್ಥಗಳನ್ನು ಬಳಸಿ ಮಾಡುವ ಕೃಷಿ ಅದಷ್ಟೇ. ಅದು ಇಲ್ಲಿ ಸಹಜ ಕೃಷಿಗೂ ಸಾವಯವಕ್ಕೂ ಒಂದೇ ವ್ಯತ್ಯಾಸ. ಸಾವಯವದಲ್ಲೂ ಕೂಡ ಒಂದಷ್ಟು ಮಾಡೋದಕ್ಕೆ ದಂಡಿಯಾಗಿ ಕೆಲಸಗಳಿವೆ. ಅಲ್ಲಿ ಈಗ ಉದಾಹರಣೆಗೆ ನಾವು ಕಾಂಪೋಸ್ಟ್ ಮಾಡ್ಕೊಳ್ಳೋದು ಇರ್ಬೋದು, ಕುರಿ ಕೋಳಿ ಸಾಕೋದಿರ್ಬೋದು, ಮತ್ತೊಂದು ಇರ್ಬೋದು, ಹೀಗೆ ಅಲ್ಲಿ ಉಳುಮೆ ಇರ್ಬೋದು. ಅಲ್ಲಿ ಉಳುಮೆನೂ ಕೂಡ ರೆಕಮೆಂಡ್ ಮಾಡ್ತಾರೆ. ಅವೆಲ್ಲವೂ ಕೂಡ ಇವೆಲ್ಲೂ ದಂಡಿಯಾಗಿ ಕೆಲಸ ಇದೆ. ಇವೆಲ್ಲವನ್ನು ಬಿಟ್ಟು ಸರಳೀಕರಿಸಿದ ಸಾವಯವ ಕೃಷಿ, ಅದನ್ನು ನಾವು ಸಹಜ ಕೃಷಿ ಅಂತ ಕರಿಬೋದು. ಅಂದರೆ ಅದರಲ್ಲಿಕ್ಕೆ ಉಳುಮೆ ಬೇಡ. ಈಗ ನೀವು ಕಾಂಪೋಸ್ಟ್ ಮಾಡುವುದ ಅಗತ್ಯ ಇಲ್ಲ. ಅಲ್ಲೇನು ಕಸ ಬೀಳ್ತದೆ, ಸಾವಯವ ವಸ್ತು ಬೀಳ್ತದೆ, ಅದನ್ನು ಕಾಂಪೋಸ್ಟ್ ಯಾಕೆ ಮಾಡ್ತೀರಿ? ನೀವು ಪ್ರಕೃತಿಗೆ ಒಂದು ಗಿಡಕ್ಕೆ ಹೊದಿಕೆಯಾಗಿ ಅಲ್ಲೇ ಬಳಸಿದ್ರೆ ಅದೇ ಕರಗಿ ಗೊಬ್ಬರ ಆಗುತ್ತೆ ಒಂದು. ಮತ್ತು ಅದು ಎಲ್ಲಿವರೆಗೆ ಮುಚ್ಚಳಿಕೆ ಆಗಿರುತ್ತೆ ಅಲ್ಲಿವರೆಗೆ ಮಣ್ಣಿನ ರಕ್ಷಣೆಯನ್ನು ಮಾಡ್ತದೆ ಮತ್ತು ನೀರಿನ ತೇವಾಂಶವನ್ನು ಕಾಪಾಡ್ತದೆ. ಹೀಗಾಗಿ ಸರಳಗೊಳಿಸಿದ ಸಾವಯವ ಕೃಷಿನೇ ಸಹಜ ಕೃಷಿ. ಈಗ 1-1.5-2 ಎಕರೆ ಇಟ್ಕೊಂಡಿರುವಂತಹ ಒಬ್ಬ ಸಣ್ಣ ಕೃಷಿಕ ಈ ಬೇರೆ ಇನ್ಯಾವುದೇ ವೃತ್ತಿಯನ್ನ ಅವಲಂಬಿಸದೆ ನೀವು ಹೇಳುವಂತಹ ಕೃಷಿ ಪದ್ಧತಿಯನ್ನ ಅನುಸರಿಸಿ ತನ್ನ ಬದುಕನ್ನ ಕಟ್ಕೋಬಹುದಾ? ಹೆಂಡತಿ ಮಕ್ಕಳನ್ನ ಸಾಕ್ಬಹುದು ಅಂತೀರಾ? ಸರ್, ಈಗ ನಾನು ಆಗಲೇ ಹೇಳಿದ್ದು, ನಾನು ಇದು ಸುಳ್ಳ ನಂಬರ್ ಅಲ್ಲ, ಅದು ನಾನು ಡೈರಿಯನ್ನು ಮೇಂಟೈನ್ ಮಾಡಿದ್ದೇನೆ. ಇಷ್ಟು ನಾನು ಮಾಡಿದ್ದೇನಲ್ಲ, ಮಿಶ್ರ ಬೆಳೆಗಳನ್ನು ಮಾಡಿದ್ದೇನೆ. 15 ಲಕ್ಷ ದುಡ್ಡು ಬರ್ತದೆ ಒಂದು. ನಾನೊಬ್ಬ ನಿಜವಾಗಿ ಇನ್ನೊಂದು ಅರ್ಥದಲ್ಲಿ ಕೃಷಿಕ ಅಲ್ಲ. ನಾನೆಲ್ಲೋ ಮೇಷ್ಟ್ರಾಗಿದ್ದುಕೊಂಡು ಸಂಬಳ ತಗೊಂಡು ಮಾಡ್ತಿರೋನು. ಕೃಷಿಕ ಆದವನು ಏನು ಮಾಡಬೇಕು? ಅಲ್ಲೇ ಒಂದು ಪುಟ್ಟ ಮನೆ ಕಟ್ಕೋಬೇಕು, ಅಲ್ಲೇ ಇರಬೇಕು. ಅವನಿಗೆ ಜಮೀನು ಬೇರೆ ಇಲ್ವಲ್ಲ, ಅದರೊಳಗಡೆ ಇರ್ತಾನೆ. ರೈಟ್. ಅಲ್ಲಿ ನನ್ನ ತೋಟದೊಳಗಡೆ ಈಗ ಇನ್ನೇನು ಮಾಡ್ಬೋದು? ಒಬ್ಬ ಸಾಮಾನ್ಯ ರೈತ 2 ಹಸು ಸಾಕ್ಕೊಳ್ಬೋದು. ಖಂಡಿತ ಅದರೊಳಗಡೆ 10 ಕುರಿಗಳನ್ನು ಮೇಂಟೈನ್ ಮಾಡ್ಬೋದು, ಜಾಸ್ತಿ ಬೇಡ. ಒಂದು 100 ಕೋಳಿಗಳನ್ನು ಸಾಕ್ಬೋದು, ನಾಟಿ ಕೋಳಿಗಳನ್ನು. ತಿನ್ನೋದಕ್ಕೆ ಅದ್ಭುತವಾದ ಮಾಂಸ, ಕುಡಿಯೋದಕ್ಕೆ ಅದ್ಭುತವಾದ ಹಾಲು, ಅದರಿಂದ ಬರುವ ಆದಾಯ, ಮತ್ತು ಅದರೊಳಗಡೆ ಮೇವನ್ನು ಬೆಳ್ಕೊಳ್ಬೋದು. ನಾನು ನನ್ನ ಅಡಿಕೆ ತೋಟದೊಳಗಡೆ ಊದಲನ್ನು ಬೆಳೀತೇನೆ, ಸಹಜ ಕೃಷಿನಲ್ಲೇ ಬೆಳೀತೇನೆ. ಊದಲನ್ನು ಉಗ್ಗಿ ತೆನೆಯನ್ನು ಮಾತ್ರ ಕುಯ್ಕೊಳ್ತೇನೆ. ಹಾಗೆಯೇ ಇನ್ನೊಂದು ಭಾಗದಲ್ಲಿ ಇಟ್ಕೊಂಡ್ರೆ 1-2 ಕುಂಟೆ, 1 ಕುಂಟೆನಲ್ಲಿ ಖಂಡಿತ ರಾಗಿಯನ್ನು ಬೆಳ್ಕೊಂಡ್ರೆ ಅವನಿಗೆ ಊಟಕ್ಕೆ ಅದು ಸಾಕಾಗುತ್ತೆ. ಹಾಗಂತ ಆಮೇಲೆ ಈಗ ನೀವು ಭತ್ತ ಬೆಳೆಯೋದಾದರೂ ಒಂಚೂರು ಅಲ್ಲಿ ಜಮೀನು ಇದ್ದರೆ ನೀವು ಅದರ ಒಳಗಡೆನೆ ಇನ್ನೊಂದು 2 ಕುಂಟೆನಲ್ಲಿ ಬೆಳ್ಕೊಂಡ್ರೆ, ಅಂದರೆ ಒಂದು ಕುಟುಂಬಕ್ಕೆ ಗಂಡ ಹೆಂಡತಿ 1 ಅಥವಾ 2 ಮಗು ಇಷ್ಟಿದ್ರೆ ಸತ್ಯವಾಗೂ ಜೀವನವನ್ನು ಮಾಡಲಿಕ್ಕಾಗುತ್ತೆ. ಬರೀ ಜೀವನ ಮಾಡೋದಲ್ಲ, ಅದ್ಭುತವಾದ ಬಣ್ಣದ ಕನಸನ್ನು ಕಟ್ಬೋದು. ಅವನೊಂದು ಕಾರನ್ನು ಇಟ್ಕೊಳ್ಬೋದು. ಅದು ನನ್ನ ಉದ್ದೇಶ. 15 ಲಕ್ಷ ಬರೋದಾದರೆ ನೀವು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಎಲ್ಲ ನಿಮ್ಮದೇ ಜಮೀನು, ಅಲ್ಲೇನು ಕೊಡಬೇಕಾಗಿಲ್ಲ, ಮತ್ತೊಂದಿಲ್ಲ, ಸಣ್ಣ ಪುಟ್ಟು ತಿನ್ನೋದಕ್ಕೆ ಅಲ್ಲಿ ಇನ್ನೊಂದು ಆಹಾರ ಅಂದರೆ ಇನ್ನೊಂದಿದೆ ಸರ್. ನಾವಿವತ್ತು ಬರೀ ಹೊಲಗಳಿಂದ ಗದ್ದೆಗಳಿಂದ ಬರೋದನ್ನೇ ಆಹಾರ ಅಂತ ಪರಿಗಣಿಸಬಾರದು, ತಪ್ಪುವುದು. ಮರಾಧಾರಿತವಾಗಿರಬೇಕು ಅಂತ ಅರ್ಥ ಏನು ಅಂದ್ರೆ, ನಂದು ಮರಗಳಿಂದ ಬರತಕ್ಕಂಥ ಹಣ್ಣನ್ನು ಇವತ್ತೆಲ್ಲ ಆರೋಗ್ಯ ಕೆಟ್ಟು ಕೂಲಿಗೆಟ್ಟು ಹೋಗಿಬಿಟ್ಟಿದೆ. ನಾವೆಲ್ಲ ಮಾನ್ಸ್ಟರ್ಸ್ ಆಗಿಬಿಟ್ಟಿದ್ದೇವೆ, ವಿಷ ತಿಂದು ವಿಷವನ್ನು ಕಗ್ತಿದ್ದೇವೆ. ನಾನು ಹೇಳ್ದಂಗೆ ಅದ್ರ ಬದಲು ಅಮೃತಕ್ಕೆ ಸಮವಾದ ಹಣ್ಣುಗಳನ್ನು ತಿಂದು, ಅರ್ಧ ಹಣ್ಣು ಮತ್ತು ಅರ್ಧ ಇದು, ಅದು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಮುಖ್ಯ. ಬರೀ ಕಾರ್ಬೋಹೈಡ್ರೇಟ್ ತಿಂದು ಬೆಳೆಯೋದ್ರಿಂದ ಇವತ್ತು ಸಕ್ಕರೆಯ ಇದಾಗ್ಬಿಟ್ಟಿದೆ, ಕ್ಯಾಪಿಟಲ್ ಆಗಿಬಿಟ್ಟಿದೆ ಇಂಡಿಯಾ. ಸೊ ಅದ್ರ ಬದಲು ಕಡಿಮೆ ಇರೋವಂಥದ್ದು ಹಣ್ಣು ಹಂಪಲುಗಳನ್ನು ಅದ್ರ ಜೊತೆಗೆ ಮಿಶ್ರ ಮಾಡಿದಾಗ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್. ಅಂತಿಮವಾಗಿ ತಮ್ಮ ಸಂದೇಶ ಏನು ಶಿವನಂಜಯ ಬಾಳೆಕಾಯಿ ಅವರೇ? ನಮ್ಮ ಯುವಕರು ಕೃಷಿಯನ್ನು ಬಿಟ್ಟು ಹೋಗುವ ಬದಲು 1-2 ಎಕರೆ ಇದ್ದರೂ ಕೂಡ ಅದ್ಭುತವಾದ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ, ನೆಮ್ಮದಿಯಾದ ಬದುಕನ್ನು, ಪ್ರಾಮಾಣಿಕವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇದೆ. 1-2 ಈಗ ಅಂಥವರು ನನ್ನ ಕಡೆ ಬೇಕಾದಷ್ಟು ಜನ ಇದ್ದಾರೆ. ಆ ಥರದ ಈಗ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳೋದು, ಮತ್ತೊಂದು ಈ ಥರದ ಎಲ್ಲ ಉಪಾಯಗಳನ್ನು ಇಟ್ಕೊಂಡು ಖಂಡಿತ ಕಟ್ಕೊಳ್ಳೋಕ್ಕಾಗತ್ತೆ. ಎಲ್ಲೋ ಹೋಗಿ ಗುಲಾಮರಾಗಿ ಯಾಕೆ ಬದುಕ್ತೀರಿ? ನಿಮಗೆ 2 ಎಕರೆ ಜಮೀನಿದ್ದರೆ ಖಂಡಿತ ನೀವೊಂದು ಸುಂದರವಾದ ಬದುಕನ್ನು ಕಟ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗೆ ಶಿವನಂಜಯ ಬಾಳೆಕಾಯಿ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಧಾರಾಳವಾಗಿ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ? 996444
5141. ಇದು ನನ್ನ ಮೊಬೈಲ್ ನಂಬರು. ಯಾವ ಸಮಯದಲ್ಲಿ ಬೇಕಾದ್ರೂ. ಇನ್ನೊಮ್ಮೆ ಹೇಳ್ಬಿಡಿ ಸರ್, ಇಂಗ್ಲೀಷಲ್ಲೇ ಹೇಳಿ. ರೈಟ್. 9964445141. ಇನ್ನೊಮ್ಮೆ ಹೇಳ್ತೀರಾ? 9964445141. ಒಳ್ಳೆಯದು ಶಿವನಂಜಯ ಬಾಳೆಕಾಯಿ ಅವರೇ, ಇದುವರೆಗೂ ಸಹಜ ಕೃಷಿಯ ನಿಮ್ಮ ಅನುಭವವನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್.